ಬೇಗ ಬಾರಿ ಇಲ್ಲಿ ನೋಡಿ. ಯಾವನವನು ನನ್ ಮನೆ ಹಿಂಗಡೆ ಹಿಂಗ್ ಲಾರಿ ತಗೊಂಡ್ಬಂದು ನಿಲ್ಸಿರೋದು, ಹಿಂಗೆ ನಿಲ್ಸಕ್ ಜಾಗನೇ ಸಿಕ್ಕಿಲ್ವಾ? ಓ ನಮ್ಮಮ್ಮ ದುರ್ಗಾ ಶುರು ಮಾಡ್ಕೊಂಡ್ಲು ಬಾಯ್ ಬಡ್ಕಿ. ಯಾರ್ ಸಿಕ್ರೋ ಏನೋ ನಮ್ಮಮ್ಮನ್ ಬಾಯಿಗೆ. ಇನ್ನ ಬೀದಿಯಲ್ಲಿ ಓಡಾಡ್ಕೊಂಡು ಜಗಳ ಮಾಡ್ತಾಳೆ. ಬಾಳ ದಿನ ಆಯ್ತು ಇಂತ ಶೋ ನೋಡಿ. ಇವತ್ತಂತೂ ಒಳ್ಳೆ ಶೋ. ಏನ್ ಹೇಳ್ದೆ ಬುಜ್ಜು, ಏನಾದ್ರು ಕರ್ದ? ಇಲ್ಲ ಕಣೆ ಅಮ್ಮ, ನಾನು ಏನು ಕರೀಲಿಲ್ಲ. ಯಾರಂತ ನೋಡೆ ಮನೆ ಹಿಂಗಡೆ ಹಿಂಗ್ ತಗೊಂಡ್ಬಂದು ಲಾರಿ ನಿಲ್ಸಿದಾರೆ, ಅವ್ರನ್ನ ಸುಮ್ನೆ ಬಿಡ್ಬೇಡ ಕಣೆ. ಹ್ಞೂ ಬುಜ್ಜು, ಹಿಂಗ್ ತಗೊಂಡ್ಬಂದು ಲಾರಿನ ನಿಲ್ಸಿದಾನೆ. ಇವ್ನಿಗೆ ನಿಲ್ಸಕ್ ಜಾಗನೇ ಸಿಗ್ಲಿಲ್ವಾ? ಇಲ್ಲಿ ನೀರಿನ ಪೈಪ್ ಎಲ್ಲ ಇದೆ, ಏನೋ ಮುರ್ದೋದ್ರೆ ಇವನ ಹಾಕೊಡ್ತಾನೆ. ಲೋ ಯಾವನ ಅವನು? ಲೋ ಯಾವನ ನೀನು? ನಿನ್ಗೆ ಲಾರಿ ನಿಲ್ಸಕ್ ಜಾಗನೇ ಸಿಗ್ಲಿಲ್ವಾ? ಇಲ್ಲಿ ತಗೊಂಡ್ಬಂದು ನಿಲ್ಸಿದ್ಯಾ, ಸ್ವಲ್ಪ ಕಣ್ಬಿಟ್ಟು ನೋಡಿಲಿ. ಅಲ್ಲಿ ಪೈಪ್ ಇದೆ, ಎಲ್ಲರೂ ಮುರ್ದೋಯ್ತಂದ್ರೆ ನೀನು ಹಾಕೊಡ್ತೀಯ, ಇಲ್ಲ ನಿಮ್ಮ ಅಪ್ಪ ಹಾಕೊಡ್ತಾನ? ಕೆಳಗಿಲ್ ಬಾರೋ. ಲೇ ಅಮ್ಮ, ಈ ಕಡೆ ಬಾರೆ. ಗಾಡಿ ಸ್ಟಾರ್ಟ್ ಆಗ್ಬಿಡ್ತು, ಎಲ್ಲರೂ ಮೇಲ್ಗಿಲ್ಲ ಹತ್ತಿಸ್ಬಿಡ್ತಾನೆ. ಲೇ ಅಮ್ಮ, ಇವ್ರು ಯಾರೇ ಹಿಂಗಿದ್ದಾರೆ? ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ? ಹೌದು ಬುಜ್ಜು, ಇವರೇ ಏನೋ ಸಾಮಾನ್ಯ ಇಳಿಸಿಟ್ಟಿದ್ದಾರೆ. ನೋಡಲಿ, ನನ್ಗನ್ಸುತ್ತೆ ಈ ಮನೆಗೆ ಇವರು ಬಾಡಿಗೆ ಬಂದಿರ್ಬೇಕು. ಹೌದು ಕಣೆ ಅಮ್ಮ, ನಂಗೂ ಹಂಗೆ ಕಾಣ್ತಾ ಇದೆ. ಅಣ್ಣ, ನೀವೇನ್ ಈ ಮನೆಗೆ ಬಾಡಿಗೆ ಬಂದಿದ್ದೀರಾ? ಇಲ್ಲ ತಂಗಿ, ನಾವು ಈ ಮನೆಗೆ ಓನರ್. ಓನರಾ? ಈ ಮನೆನ ತಗೊಂಡ್ಬಿಟ್ರ ನೀವೇ? ಹೌದು ತಂಗಿ, ನಾವೇ ತಗೊಂಡ್ಬಿಟ್ರಿ. ಓ ಹಂಗೆ. ಹಂಗಂದ್ರೆ ಮೊದ್ಲು ಎಲ್ಲಿದ್ರಿ ನೀವು? ರಾಜಸ್ಥಾನಿಂದ ಬಂದಿರೋದು. ಓ ರಾಜಸ್ಥಾನಿಂದನಾ? ಹೌದು. ರಾಜಸ್ಥಾನಿಂದ ಲಾರಿಯಲ್ಲೇ ಬಂದ್ರಾ? ಹೌದು ಸಿಸ್ಟರ್. ಅಣ್ಣ, ಅದ್ಯಾರು ನಿಮ್ ವೈಫಾ? ಇದು ನಂದು ಪತ್ನಿ ಹೈ. ಹೌದಣ್ಣ, ಅವ್ರಿಗೇನ್ ಕನ್ನಡ ಬರಲ್ವಾ ಮಾತಾಡಕ್ಕೆ? ಓ, ಅವರು ಬಹುತ್ ಅಚ್ಚ ಮಾತಾಡ್ತಾರೆ. ಓ ಹೌದಣ್ಣ, ಹಂಗಂದ್ರೆ ನಿಮ್ಗೆಲ್ಲ ಕನ್ನಡ ಚೆನ್ನಾಗ್ ಗೊತ್ತು? ಕನ್ನಡ ಚೆನ್ನಾಗಿ ಗೊತ್ತು. ಅಕ್ಕ, ನಿಮ್ ಹೆಸರೇನು? ನನ್ನ ಹೆಸರು ಕತ್ರೀನಾ ಕೈಫ್. ನೋಡಕ್ ಹಂಗೆ ಮಕ ಒಳ್ಳೆ ಬಸ್ ಸ್ಟಾಂಡ್ ಟಾಯ್ಲೆಟ್ ತೊಳೆಯೋಳ್ ತರ ಇದ್ದಾಳೆ. ಇವಳ ಹೆಸರು ಕಟ್ರೀನಾ ಕೈಫಾ. ಅದು ಹೇಳೋದ್ ನೋಡು, ಮಕನ ಹೆಂಗ್ ಇಟ್ಕೊಂಡು ಹೇಳ್ತಾ ಇದ್ದಾಳಂತ. ಬಾರಿ ಜಂಬ ಮಾಡೋಳ್ ತರ ಕಾಣ್ತಾ ಇದ್ದಾಳೆ. ತಂಗಿ, ಇಲ್ಲಿ ಯಾರಾದ್ರೂ ಮೂಟೆ ಎತ್ತೋರಿದಾರಾ? ಪಕ್ಕದಲ್ಲಿ ನಿಮ್ ಕಟ್ರೀನಾ ಕೈಫ್ ನಿಂತ್ಕೊಂಡಿದ್ದಾಳಲ್ಲ, ಅವಳನ್ನೇ ಒಂದ್ 2 ಮೂಟೆ ಎತ್ಕೊಂಡು ಹೋಗಿ ಕೇಳಿ. ನೀವ್ ಒಂದ್ 2 ಮೂಟೆ ಎತ್ಕೊಂಡು ಹೋದ್ರೆ ಮುಗೀತು ಕೆಲಸ. ಇದಕ್ಕೆ ಯಾಕೆ ಜನ? ತಂಗಿ, ಮೂಟೆ ಎತ್ತೋ ಕೆಲಸ ನಮ್ದು ಮನೇಲಿ ಯಾರು ಮಾಡೋದಿಲ್ಲ. ಯಾರಾದ್ರೂ ಜನ ಇದ್ರೆ ಹೇಳಿ, ದುಡ್ಡು ಬೇಕಾದ್ರೆ ಕೊಡ್ತೀನಿ. ಬುಜ್ಜ, ಮೂಟೆ ತಗೊಂಡೋಗಿ ಮನೆ ಒಳಗಡೆ ಇಟ್ಟರೆ ದುಡ್ಡು ಕೊಡ್ತಾರಂತೆ. ನಾವೇ ತಗೊಂಡೋಗಿಟ್ಟು ದುಡ್ಡು ತಗೊಳ್ಳೋಣ? ಹ್ಞೂ ಕಣೆ, ತಗೊಂಡೋಗಿ ಇಡೋಣ ಬಾ. ಇಟ್ಬಿಟ್ಟು ದುಡ್ಡು ತಗೊಂಡೋಗಿ ಅಂಗಡಿಯಲ್ಲಿ ಏನೋ ತಗೊಂಡು ತಿನ್ನೋಣ. ಓ ಬುಜ್ಜ, ಒಳ್ಳೆ ಐಡಿಯಾ. ನಾವೇ ತಗೊಂಡೋಗಿ ಇಡೋಣ ಬಾ. ಅಣ್ಣ, ನೀವ್ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ನಾವೇ ತಗೊಂಡೋಗಿ ಮನೆ ಒಳಗಡೆ ಇಡ್ತೀವಿ ಬಿಡಿ. ಓ ಅಚ್ಚ ಸಿಸ್ಟರ್, ಆಯ್ತು ಮಾಡಿ. ಬಾ ಬುಜ್ಜ. ನೋಡು, ಜನ ಹೆಂಗೆ ಹೆಲ್ಪ್ ಮಾಡ್ತಾರೆ. ಕಾಗೆಹಳ್ಳಿಯಲ್ಲಿ ಜನ ಅಲ್ಲ ಹಂಗೆ ತಾನೇ, ನಿಮ್ಗೆ ಗೊತ್ತಿಲ್ಲ? ಗೊತ್ತು. ಒಳಗೆ ಹೋಗಿದ್ದಾರೆ. ಏನಾದ್ರೂ ತಗೊಂಡ್ರೆ ಏನ್ ಮಾಡೋದು? ಬಾ ಒಳಗೆ ಹೋಗಿ ನೋಡೋಣ. ನಡಿ. ಅಣ್ಣ, ಮನೆ ಎಲ್ಲ ಚೆನ್ನಾಗಿದೆ ಅಣ್ಣ. ಇದೇನು ಮೊದ್ಲೇ ಸಾಮಾನೆಲ್ಲ ತಗೊಂಡ್ಬಂದು ಇಟ್ಟಿದ್ದೀರಾ ನೀವು? ಹೌದು ತಂಗಿ, 1 ತಿಂಗಳು ಮುಂಚೆನೆ ನಾವು ಈ ಮನೆ ತಗೊಂಡ್ಬಿಟ್ವಿ. ಮತ್ತೆ ರಾಜಸ್ಥಾನಿಂದ ಲಾರಿ ಬರತ್ತಲ್ಲ, ಅದ್ರಲ್ಲಿ ಸ್ವಲ್ಪ ಐಟಮ್ ಎಲ್ಲ ಹಾಕೊಂಡು ತಗೊಂಡ್ಬಂದು ಇಟ್ಟೋಗ್ತಾ ಇದ್ವಿ. ಈಗ ಕೊನೆಯದಾಗಿ ಎಲ್ಲ ತಗೊಂಡ್ಬಂದ್ಬಿಟ್ವಿ. ಓ ಹಂಗ? ಹೌದು ತಂಗಿ, ಈ ಮೂಟೆ ಎಲ್ಲ ತಗೊಂಡ್ಬಂದಿದ್ದಕ್ಕೆ ಬಹು ಶುಕ್ರಿಯಾ. ಅಯ್ಯೋ, ನೀನ್ ಶುಕ್ರಿಯ ಗಿಕ್ರಿ ಎಲ್ಲ ನನ್ಗೆ ಯಾಕೆ? ಅದನ್ನ ನೀನೇ ಇಟ್ಕ. ದುಡ್ಡು ತೆಗಿ. ನೀನೇ ಹೇಳ್ದಲ್ಲ ಮೂಟೆ ತಗೊಂಬಂದು ಒಳಗಿಟ್ರೆ ದುಡ್ಡು ಕೊಡ್ತೀನಿ ಅಂತ. ದುಡ್ಡು ತೆಗಿಯಪ್ಪ, ಮನೇಲಿ ಕೆಲಸ ಇದೆ, ಹೋಗ್ತೀನಿ ನಾನು. ಅಚ್ಚ ಕೊಡ್ತೀನಿ. ನಾನು ನೀವು ಸಹಾಯ ಮಾಡಿದ್ರಿ ಅಂತ ಅನ್ಕೊಂಡೆ. ಆಯ್ತು, ದುಡ್ಡು ಕೊಡ್ತೀನಿ. ಸಹಾಯ ಮಾಡ್ತಾರಂತ ಹೇಳಿದ್ರಲ್ಲ, ನೋಡಿದ್ರಾ? ಇವರು ಸಹಾಯ ಮಾಡೋ ಮುಖ ತರ ಇದೆ. ಬಿಡು ಕಟ್ರೀನಾ, ಒಬ್ಬೊಬ್ರು ಹಿಂಗೆ ಏನ್ ಮಾಡೋದು. ಸರಿ ಇರ್ಲಿ ಬಿಡಿ. ಸರಿ, ಮಕ್ಳಿಗೆ ಫೋನ್ ಮಾಡಿ ನಾವು ಕಾಗೆಹಳ್ಳಿಗೆ ಬಂದ್ಬಿಟ್ವಿ ಅಂತ ಹೇಳ್ಬಿಡಿ, ಆಯ್ತಾ? ಅಚ್ಚ ಕಟ್ರೀನಾ, ಕಾಲ್ ಮಾಡ್ತೀನಿ ಈಗ. ಸರಿ ಮಾಡಿ. ಮತ್ತೆ ಅಂಗಡಿ ಯಾವಾಗ ಓಪನ್ ಮಾಡ್ತೀರಾ? ನಾಳೆ ಶುಕ್ರವಾರ ಅಲ್ಲ, ಪೂಜೆ ಮಾಡ್ಬಿಟ್ಟು ಅಂಗಡಿ ಓಪನ್ ಮಾಡ್ಬಿಡೋಣ. ಆಯ್ತು ಜಿ. ಸರಿ ಕಟ್ರೀನಾ ಕೈಫ್, ನೀನ್ ಹೋಗಿ ಆಲೂ ಪರೋಟ ಮಾಡ್ತೀಯಾ? ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ. ಜಿ, ಮಾಡ್ತೀನಿ. ಲೇ ಅಮ್ಮ, ನೋಡೆ, ಮೂಟೆ ತಗೊಂಡೋಗಿ ಮನೆ ಒಳಗಡೆ ಇಟ್ಟಿದ್ದಕ್ಕೆ 100 ರೂಪಾಯಿ ಕೊಟ್ಟಿದ್ದಾನೆ. ಹೌದು ಬುಜ್ಜು, ಎಲ್ಲ ಹುಚ್ಚಿನ ತರ ಕಾಣ್ತಾ ಇದ್ದಾರೆ. ಬದುಕು ದಾರಿನೇ ಗೊತ್ತಿಲ್ವಾ ಅಂತ ಇಲ್ಲಿಂದ ಅಲ್ಲಿ ತಗೊಂಡೋಗಿ ಇಟ್ಟಿದ್ದಕ್ಕೆ ಇಷ್ಟೊಂದು ದುಡ್ಡು 100 ರೂಪಾಯಿ ಕೊಡ್ತಾ ಇದ್ದಾರೆ. ನಾನೆಲ್ಲ 20 ರೂಪಾಯಿನ 30 ರೂಪಾಯಿನ ಕೊಡ್ತಾನೆ ಅನ್ಕೊಂಡಿದ್ದೆ. ಸರಿ ಬಿಡು, ಏನೋ ಒಂದ್ ಲಾಭ ಆಯ್ತಲ್ಲ. ಹೋಗಿ ಅಂಗಡಿಯಲ್ಲಿ ನೀನು ನಾನು ಐಸ್ ಕ್ರೀಮ್ ತಗೊಂಡು ತಿನ್ನೋಣ. ಓನಮ್ಮ, ಬಾರೆ ಹೋಗೋಣ ಬೇಗ. ಏ ಬುಜ್ಜು, ಏನೇ ಅಮ್ಮ? ಬುಜ್ಜು, ನಿಮ್ಮ ಅಪ್ಪ
ಬಂದ ಅಂದ್ರೆ ಏನು ಹೇಳಕ್ ಹೋಗಬೇಡ ಈ ವಿಷಯನ, ಆಯ್ತಾ? ಇಂಜಿನಿಯರ್ ಹೆಂಡತಿ ಆಗ್ಬಿಟ್ಟು ಈ ತರ ಮೂಟೆ ಎತ್ತಕ್ ಹೋದ ಅಂತ ಅಂದ್ಬಿಟ್ಟು ಕ್ಯಾಕರಿಸಿ ಮಕ್ಕಕ್ಕೆ ಉಗಿತಾನೆ. ಏನು ಹೇಳಕ್ ಹೋಗಬೇಡ, ಆಯ್ತಾ ಬುಜ್ಜು? ಹ್ಞೂ ಕಣಮ್ಮ, ಈ ವಿಷಯನ ಹೇಳಿದ್ರೆ ಬೈತಾರಂತ ನನಗೂ ಗೊತ್ತು. ಬಾ ಹೋಗೋಣ ಅಂಗಡಿಗೆ, ಬೇಗ ಬೇಗ ಐಸ್ ಕ್ರೀಮ್ ತಗೊಂಡು ತಿನ್ಬೇಕು. ಹ್ಞೂ ನಡಿ. ಅಚ್ಚು, ನೀನೇನ್ ತಗೊಂಡ್ಬಂದಿದ್ಯಾ ಲಂಚು? ಮೀನಾ, ನೀನೇನ್ ತಗೊಂಡ್ಬಂದಿದ್ಯಾ? ನನ್ ನೋಡಿಲಿ ನಮ್ಮಮ್ಮ ಎಷ್ಟು ಸ್ಪೆಷಲ್ ಆಗಿ ಮಾಡ್ಕೊಟ್ಟಿದಾರಂತ. ಲಿಲ್ಲಿ, ನನ್ ಬಾಕ್ಸ್ ಅಲ್ಲಿ ಇರೋದು ಮೀನನ್ ಬಾಕ್ಸ್ ಅಲ್ಲಿ ಇರೋದು ಎರಡು ಒಂದೇ. ಏನು ಎರಡು ಒಂದೇನಾ? ಮೈ ಗಾಡ್. ಏ ಅಚ್ಚು, ಅಚ್ಚು ಈಗ ಮಾಡ್ತಾ ಇದೀಯಾ ಅಚ್ಚು? ಊಟ ಮಾಡಕ್ಕೆ ಎಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ? ನನ್ ಸ್ಟೋರಿ ಯಾರು ಕೇಳಲ್ವಾ? ಮೈ ಗಾಡ್. ಹೇ ಜೂಲಿ, ಯಾಕೆ ಅಳ್ತಾ ಇದೀಯಾ? ಲಿಲ್ಲಿ, ಇಷ್ಟ ದಿನದ ಹಾಲಿಡೇ ಇತ್ತಲ್ಲ, ಹಾಗಾಗಿ ನಾನು ಚೆನ್ನಾಗಿ ಎಂಜಾಯ್ ಮಾಡಿ ನೈಟು ಲೇಟ್ ಆಗಿ ಮಲಗ್ತಾ ಇದ್ದೆ. ಬೆಳಿಗ್ಗೆ ಎದ್ದೊಳ್ಳುವಾಗ ಲೇಟ್ ಆಗ್ತಾ ಇತ್ತು. ಹಂಗೆ ಅನ್ಕೊಂಡ್ಬಿಟ್ಟು ಇವತ್ತು ಎದ್ದೊಳ್ಳುವಾಗ ಬೆಳಿಗ್ಗೆ ಲೇಟ್ ಆಗಬೇಕು, ಸ್ಕೂಲಿಗೆ ಲೇಟ್ ಆಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಅರ್ಜೆಂಟ್ ಅಲ್ಲಿ ಬಾಕ್ಸ್ ಚೇಂಜ್ ಮಾಡಿ ತಗೊಂಡ್ಬಂದ್ಬಿಟ್ಟೆ. ಗೊತ್ತಾ, ಅದಲ್ಲಿ ನಾವು ಮಾಡಿಸೋಗಿರ ಅನ್ನ ಹಾಕಿಟ್ಟಿದ್ದಾರೆ, ನನಗೆ ಗೊತ್ತೇ ಇಲ್ಲ. ಅದು ಈಗ ನನಗೆ ತಿನ್ನಕ್ಕೆ ಆಗಲ್ಲ, ಹೇಗೆ ಸ್ಮೆಲ್ ಬರ್ತಾ ಇದೆ ಗೊತ್ತಾ? ಈಗ ನಾನು ಏನ್ ಮಾಡೋದು? ಹೊಟ್ಟೆ ಬೇರೆ ತುಂಬಾ ಅವಶ್ಯವಾಗ್ತಾ ಇದೆ ಗೊತ್ತಾ ಲಿಲ್ಲಿ? ಹೌದಾ ಜೋಲಿ, ವೆರಿ ಸ್ಯಾಡ್ ಸ್ಟೋರಿ. ಅಜ್ಜು ನೋಡ್ದ ನನ್ನ ಪರಿಸ್ಥಿತಿ ಹೆಂಗಿದೆ ಅಂತ. ಇವತ್ ಬೇರೆ ಬೆಳಿಗ್ಗೆ ನಾನು ಸರಿಯಾಗಿ ತಿಂದೇ ಇಲ್ಲ. ನಮ್ಮ ಮಮ್ಮಿ ಇಡ್ಲಿ ಮಾಡಿದ್ದು, ಬರೀ 6 ಇಡ್ಲಿ ಮಾತ್ರ ತಿಂದೆ. ನನ್ಗೆ ಈಗ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ಗೊತ್ತಾ? ಈಗ ನಾನು ಏನ್ ಮಾಡ್ಲಿ? ನನ್ಗೆ ಏನಾದ್ರೂ ಸ್ವಲ್ಪ ಶೇರ್ ಮಾಡಿ ಕೊಡ್ತೀರಾ ನೀವು ತಂದಿರೋ ಟಿಫಿನ್ ಬಾಕ್ಸ್ ಇಂದ? ಜೋಲಿ, ಏನ್ ಗೊತ್ತಾ, ನಮ್ಮ ಮನೇಲಿ ನಮ್ಮಮ್ಮ ಸ್ವಲ್ಪನೇ ಹಾಕೊಟ್ಟಿದ್ದಾರೆ. ನಾನ್ ಬೆಳಗ್ಗೆ ಬೇರೆ ಏನು ತಿಂದಿಲ್ಲ, ಹೊಟ್ಟೆ ಹಸಿವಾಗ್ತಾ ಇದೆ ನನ್ಗೆ. ಇದು ನನಗೆ ಸಾಕಾಗಲ್ಲ, ನಿನಗೆ ಕೊಟ್ಟೆ ಏನ್ ಮಾಡ್ಲಿ ನಾನು? ಮೈ ಗಾಡ್. ಅಚ್ಚು, ಅವಳು ಕೊಡಲ್ಲ ಅಂತ ಹೇಳ್ಬಿಟ್ಲು, ನೀನಾದ್ರೂ ಕೊಡಚ್ಚು ಪ್ಲೀಸ್. ಅಯ್ಯಯ್ಯೋ ಜೋಲಿ, ನಮ್ಮ ಮನೇಲಿ ನಮ್ಮಮ್ಮ ನಾನು ತುಂಬಾ ವೇಸ್ಟ್ ಮಾಡ್ತೀನಿ ಅಂತ ನನಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಟ್ಟಿದ್ದಾರೆ. ನನಗೆ ಸಾಕಾಗಲ್ಲ, ನಿನಗೆ ಕೊಟ್ಟೆ ನಾನೇನ್ ಮಾಡ್ಲಿ? ನನಗೆ ಬೇರೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಗಾಡ್, ನನ್ನ ಪರಿಸ್ಥಿತಿ ಇವತ್ತು ಮಧ್ಯಾಹ್ನ ಹಿಂಗ ಆಗ್ಬಿಟ್ಟಿದೆ. ನನಗೆ ಬೇರೆ ಹೊಟ್ಟೆ ಹಸಿವಾಗ್ತಾ ಇದೆ, ಯಾರು ಊಟನೇ ಕೊಡ್ತಾ ಇಲ್ಲ. ನಾನೀಗ ಏನ್ ಮಾಡಿ? ಮೈ ಗಾಡ್. ಜೂಲಿ, ನನ್ನ ಟಿಫನ್ ಬಾಕ್ಸ್ ಇದೆ, ತಗೋ. ಅದ್ ಬೇಕಾದ್ರೆ ನೀನೇ ಊಟ ಮಾಡು, ನನಗೇನು ಬೇಡ. ಹೇ ಯು ಬ್ಲಡಿ ಮೀನಾ, ನಿಮ್ ಮನೆ ಊಟ ನಾನ್ ಮಾಡ್ಬೇಕಾ? ಅದನ್ನ ತಗೊಂಡೋಗಿ ಭಿಕ್ಷಕರಿಗೆ ಹಾಕಿದ್ರೇನು ತಿನ್ನಲ್ಲ ಅಂತ ಊಟನ ನನ್ನನ್ನ ತಿನ್ನಕ್ಕೆ ಹೇಳ್ತೀಯಾ? ಅದ್ರಲ್ಲಿ ಬರೀ ಬ್ಯಾಡ್ ಸ್ಮೆಲ್ ಬರುತ್ತೆ ಗೊತ್ತಾ? ಅದು ನಿಂಗೆ ತಿನ್ನಕ್ಕಾಗದು, ನನ್ಗೆಲ್ಲ ತಿನ್ನಕ್ಕಾಗಲ್ಲ ಗೊತ್ತಾ? ನಾನೆಲ್ಲ ಯಾವ ತರ ಊಟ ಮಾಡ್ತೀನಿ ಗೊತ್ತಾ? ನನ್ನ ಊಟ ಎಲ್ಲ ಹೈಜೀನಿಕ್ ಆಗಿರ್ಬೇಕು. ಇಲ್ಲ ಇಲ್ಲ ಜೂಲಿ, ನನ್ನ ಟಿಫನ್ ಬಾಕ್ಸ್ ಅಲ್ಲಿ ಈಗ ಆ ತರ ಎಲ್ಲ ಅನ್ನ ಇಲ್ಲ. ಈಗ ತೆಗ್ದು ನೋಡು, ಇದು ಅತ್ತೆ ಮನೇಲಿ ಮಾಡಿದ ಅನ್ನ, ತುಂಬಾ ಚೆನ್ನಾಗಿರುತ್ತೆ. ತಡಿ, ನಾನು ತೆಗ್ದು ತೋರಿಸ್ತೀನಿ. ನೋಡ್ದಾ ಎಷ್ಟು ಚೆನ್ನಾಗಿದೆ ಅಂತ? ತಗೋ, ಇದು ನೀನೇ ತಿನ್ನು. ಓ ಗಾಡ್, ಇದು ನಮ್ಮ ಮಾವನ ಮನೇಲಿ ಮಾಡಿರೋಂತ ಟಿಫನ್. ನಿನಗೆ ಹಾಕೊಟ್ಟಿದ್ದಾರಾ? ಶಿಟ್, ಇದು ನನ್ಗೆ ಸೇರ್ಬೇಕಾಗಿತ್ತು, ಅದು ನನ್ನ ಮಾವನ ಮನೆದು. ಕೊಡಿಲಿ. ಮೀನಾ, ಯಾಕೆ ನೀನು ಅವಳಿಗೆ ಟಿಫನ್ ಬಾಕ್ಸ್ ಕೊಟ್ಟೆ? ಎಷ್ಟು ದಿಮಾಕಿಂದ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾಳೆ ನೋಡು. ಪಾಪ, ಇಲ್ಲಿ ಬಿಡು ಅಚ್ಚು, ಅವಳಿಗೆ ತುಂಬಾ ಹೊಟ್ಟೆ ಹಸಿವು, ಅದಕ್ಕೆ ಆ ರೀತಿ ಮಾತಾಡ್ತಾ ಇದ್ದಾಳೆ. ಸರಿ, ಅವಳು ಊಟ ಮಾಡ್ಲಿ. ಹೊಟ್ಟೆ ಹಸಿವು ಅಂತ ಹೇಳಿದ್ರೆ ನನಗೆ ಗೊತ್ತು ಎಷ್ಟು ಕಷ್ಟ ಅಂತ, ಅದಕ್ಕೆ ಕೊಟ್ಟೆ. ಇಲ್ಲಿ ಬಿಡಚ್ಚು. ಮೀನಾ, ಈಗ ನೀನೇನ್ ಮಾಡ್ತೀಯಾ? ನಿನಗೆ ಹೊಟ್ಟೆ ಹಸಿವಿಲ್ವಾ? ಇಲ್ಲ ಲಿಲಿ, ನನ್ಗೆ ಹೊಟ್ಟೆ ಹಸಿವಿಲ್ಲ. ನನ್ಗೆ ಹೊಟ್ಟೆ ಹಸಿವಲ್ಲಿದ್ದು ಅಭ್ಯಾಸ ಇದೆ. ಇಲ್ಲಿ ಪರವಾಗಿಲ್ಲ, ನಾನು ಸಂಜೆ ಹೋಗಿ ಅತ್ತೆ ಹತ್ರ ಏನಾದ್ರೂ ಮಾಡಿಸ್ಕೊಂಡು ತಿಂತೀನಿ. ಮೀನಾ, ಅಚ್ಚು, ಬಾ, ನೀನು ನಾನು ಇಬ್ರು ಸೇರ್ಕೊಂಡು ಶೇರ್ ಮಾಡ್ಕೊಂಡು ತಿನ್ನೋಣ. ಹೊಟ್ಟೆ ಹಸಿವಲ್ಲಿ ಇರಬೇಡ, ಆಯ್ತಾ? ಬಾ ಹೋಗೋಣ. ಬೇಡ ಅಚ್ಚು, ನೀನು ಊಟ ಮಾಡು, ನಿನಗೆ ಅದು ಸಾಕಾಗಲ್ಲ. ಏನೂ ಆಗಲ್ಲ, ಬಾ ಮೀನಾ, ಇಬ್ರು ಶೇರ್ ಮಾಡ್ಕೊಂಡು ತಿನ್ನೋಣ. ಅಚ್ಚು, 3 ಜನನು ಶೇರ್ ಮಾಡ್ಕೊಂಡು ತಿನ್ನೋಣ, ಬನ್ನಿ ಹೋಗೋಣ. ಆಯ್ತು ಲಿಲಿ, ಬಾ, ಲೇಟ್ ಆಗ್ತಾ ಇದೆ, ಬೆಲ್ಲ ಬಿಡುತ್ತೆ. ಅಚ್ಚು, ಆ ಜೂಲಿನ ಬೆಳ್ಳೇಬಾರ್ದು, ಹೆಂಗ್ ಮಾತಾಡ್ಬಿಟ್ಟು ಹೋಗ್ತಾಳೆ ನೋಡು. ಇನ್ನೊಬ್ರಿಗೆ ಬೇಜಾರಾಗತ್ತೆ ಅಂತಾನು ಒಂದ್ ಚೂರುನೂ ಇಲ್ಲ ಅವಳಿಗೆ. ತಡಿ, ಅವಳಿಗೆ ಮಾಡ್ತೀನಿ. ಈಗೀಗ ಅವಳಿಗೆ ಗಾಂಚಲಿ ಜಾಸ್ತಿ ಆಯ್ತು. ರೀ, ತಗೊಳ್ರಿ ಲೋನಿನ ದುಡ್ಡು. ಇನ್ನು ಉಳಿದಿದ್ದು ಅಕೌಂಟ್ ಅಲ್ಲೇ ಇಟ್ಟಿದೀನಿ, ನಿಮಗೆ ಬೇಕಾದಾಗ ತಗೊಳ್ರಿ ಆಯ್ತಾ? ಒಂದೇ ಸಲ ಅಮೌಂಟ್ ನ ತೆಗಿಯೋಕ್ಕಾಗಲ್ಲ ಅಂತ ಹೇಳಿದ್ರು ಬ್ಯಾಂಕ್ ಮ್ಯಾನೇಜರು, ಅದಕ್ಕೆ ಸ್ವಲ್ಪ ದುಡ್ಡು ಮಾತ್ರ ಕೈಯಲ್ಲಿ ಕೊಡಿ ಅಂತ ಅಂದ್ಬಿಟ್ಟು ತಗೊಂಡ್ಬಂದಿದೀನಿ, ತಗೊಳ್ರಿ. ಅಳಿ ಅಂದ್ರೆ ನೀವ್ ಕೇಳಿ ದುಡ್ಡೆಲ್ಲ ಹೆಂಗೋ ಸಿಕ್ಬಿಡ್ತು. ಇನ್ನೇನು ನೀವು ಟೆನ್ಷನ್ ಮಾಡ್ಕೊಂಬೇಡಿ, ಆಗೋಂತ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಬಿಡಿ ಆಯ್ತಾ? ಇನ್ನೇನ್ 4 ದಿನ ಇದೆ ಅಂಗಡಿ ಓಪನ್ ಮಾಡೋದಿಕ್ಕೆ. ಹೌದಕ್ಕೆ, ಈಗಾಗ್ಲೇ ಎಲ್ಲಾ ಕೆಲಸನೂ ಕಂಪ್ಲೀಟ್ ಆಗ್ಬಿಡ್ತು. ಇನ್ನೇನು 2 ದಿನ ಕೆಲಸ ಇರೋದು. ನಾಡಿದ್ದು ಅಂಗಡಿ ಓಪನ್ ಮಾಡಕ್ಕೆ ಇನ್ನೇನು ಫಂಕ್ಷನ್ಗೆ ಎಲ್ರಿಗೂ ಹೇಳ್ಬೇಕಷ್ಟೇ. ಹೌದ್ರಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಾನು ಅಮ್ಮ ಇದೀವಲ್ಲ, ಎಲ್ರಿಗೂ ಹೋಗಿ ಮನೆಗೆ ಹೇಳ್ಬಿಟ್ಟು ಬಂದ್ಬಿಡ್ತೀವಿ. ಆಯ್ತು ಪ್ರೀತಿ, ಮೊದ್ಲು ನಿಮ್ಮ ಅಣ್ಣನ ಮನೆಗೆ ಹೇಳ್ಬಿಡು, ಆಮೇಲೆ ಬೇರೆಯವ್ರ ಮನೆಗೆ ಹೇಳ್ತೀಯಂತೆ. ಫಸ್ಟ್ ಅವ್ರನ್ನೇ ಕರಿಬೇಕು.
ಏನ್ರಿ ನಿಮ್ಗೆಲ್ಲ ಏನು ವಿಷಯನೇ ಗೊತ್ತಿಲ್ವಾ? ಅದ್ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಎಲ್ಲ ಏನೇನಾಗಿದೆ ಅಂತ ಗೊತ್ತಿಲ್ವಾ? ಅವತ್ತೆಲ್ಲ ಜಗಳ ಎಲ್ಲ ಆಗಿ ಅವ್ರು ಇದ್ದಿದ್ ಮನೆ ಎಲ್ಲ ಮಾಡಿ ತಾನೇ ಈಗ ನಾವು ಅಂಗಡಿ ಇಡ್ತಾ ಇದೀವಿ. ಅವ್ರ ಹತ್ರನೇ ಹೋಗಿ ನಾನು ಅಂಗಡಿ ಇಡ್ತೀನಿ, ಫಂಕ್ಷನಿಗೆ ಬಂದ್ಬಿಡಿ ಅಂತ ಹೇಳಿದ್ರೆ ಹೊಟ್ಟೆ ಉರಿ ಪಡಲ್ವಾ ಅವರು? ನಮ್ ಕ್ಯಾಕಸಿ ಮಕ ಕುಯ್ಯದೆ ಒಂದ್ ಬಾಕಿ ಆಗೋದು. ಬೇಡ ರೀ, ಅವ್ರನ್ನೆಲ್ಲ ಯಾರನ್ನು ಕರೆಯೋದು ಬೇಡ. ಹೊರಗಡೆ ಇರೋ ಜನರನ್ನ ಕರೆದ್ರೆ ಸಾಕು, ಅವ್ರು ಬಂದು ನಮ್ಮ ಅಂಗಡಿನ ಆಶೀರ್ವಾದ ಮಾಡಿಕೊಟ್ಟೋದ್ರೆ ಸಾಕು. ಅವ್ರಿಗೆಲ್ಲ ಗೊತ್ತಾಯ್ತು ಅಂದ್ರೆ ಅಂಗಡಿಯಲ್ಲಿ ವ್ಯಾಪಾರ ಆಗುತ್ತೆ. ಇವ್ರಿಗೆ ಗೊತ್ತಾಯ್ತು ಅಂದ್ರೆ 1 ರೂಪಾಯಿಗೂ ನಮ್ಮ ಅಂಗಡಿಯಲ್ಲಿ ಬಂದು ಏನು ತಗೊಳಲ್ಲ. ಹೊಟ್ಟೆ ಉರಿ ಪಟ್ಟು ಶಾಪ ಕೊಟ್ಟೋಗ್ತಾರೆ, ಗೊತ್ತಾ ನಿಮ್ಗೆ? ಪ್ರೀತಿ, ನೀನ್ ಹೇಳೋದ್ ಸರಿನೇ, ಆದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡು. ಈ ಮನೆ ಮಾರೋದಕ್ ಮುಂಚೆ, ನಿಮ್ ಅಣ್ಣ ಮನೆ ಬಿಟ್ಟು ಹೋಗೋದಿಕ್ ಮುಂಚೆ ನಿನ್ ಬುದ್ಧಿನೇ ಬೇರೆ ಇತ್ತು. ಈಗ ಯಾಕೆ ನಿನ್ ಬುದ್ಧಿ ಈ ತರ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನೀನ್ ಚೆನ್ನಾಗ್ ತಾನಿದ್ದೆ, ದುಡ್ಡು ನೋಡಿದ ತಕ್ಷಣ ಹೀಗೆ ನಿನ್ ಬುದ್ಧಿನ ಬದಲಾಯಿಸೋದು ಸರಿ ಇಲ್ಲ ನೋಡ್ದಾ? ನೀನ್ ಹೋಗಿ ನೀನ್ ಕರಿಯಂತ ಕರ್ತವ್ಯನ ನೀನ್ ಮಾಡು. ಬರೋದು ಬರ್ದೇ ಇರೋದು ಅವ್ರಿಷ್ಟ. ಅವ್ರು ಎಲ್ರಿಗೂ ಗೊತ್ತು ಆ ಮನೆ ಮಾರಿನೇ ನಾವ್ ಈ ಶಾಪ್ ಇಡ್ತಾ ಇದೀವಿ ಅಂತ. ಅದ್ರಲ್ಲಿ ಏನಿದೆ ಗೊತ್ತಾಗಿದೆಯಲ್ಲ ವಿಷಯ? ನಾವೇನ್ ಕಳ್ತನ ಮಾಡ್ತಾ ಇದೀವಾ? ಇಲ್ಲ ಅಲ್ಲ? ಅಯ್ಯೋ ದೇವ್ರೇ, ನೀವ್ ಹೇಳೋ ಸರಿನೇ ಕಣ್ರಿ. ಅದೇನೋ ಅಪ್ಪ, ನನ್ಗೆ ಅವರು ಮನೆ ಬಿಟ್ಟು ಹೋಗಿ ಅಮ್ಮ ಮನೆ ಮಾಡ್ತೀನಿ ಅಂದ ತಕ್ಷಣ ನನ್ನ ತಲೆನೇ ಕೆಟ್ಟೋದಂಗ ಆಗ್ಬಿಡ್ತು. ಇರ್ಲಿ ಬಿಡಿ, ಏನೋ ಒಂದು. ಆದ್ರೆ ನಾನೀಗ ಹೋಗಿ ಅವರನ್ನ ಕರೆದ್ರೆ ನನ್ನನ್ನು ಬೈತಾರ್ರಿ. ಸಿಟ್ಟಲ್ಲಿ ನನ್ನನ್ನು ಹೆಂಗಾದ್ರು ಬೈದ್ ಬಿಟ್ರೆ ಏನ್ ಮಾಡೋದು? ಅದಕ್ಕೆ ನನ್ಗೆ ಬೇಜಾರಾಗ್ಬಿಟ್ಟಿದೆ. ನಾನ್ ಮಾಡಿರೋ ತಪ್ಪು ಅಂತ ನನಗೆ ಗೊತ್ತು. ಅದೇನೋ ತುಂಬಾ ಆಸೆ, ದುಡ್ಡು ಬೇಕು, ಕಷ್ಟದಲ್ಲಿ ಇದ್ಬಿಟ್ವಾ, ಅದಕ್ಕೆ ಏನ್ ಮಾಡೋದಂತ ನನಗೂ ಗೊತ್ತಾಗ್ತಾ ಇಲ್ಲ ರೀ. ಪ್ರೀತಿ, ನೀನೊಂದ್ ಮಾಡು, ನೀನ್ ಸೀದಾ ಹೋಗು, ನಿಮ್ ಅಣ್ಣನ್ ಮನೆ ತಾನೆ. ನಾಳೆ ನಿನ್ಗೆ ಅವ್ರೆಲ್ಲ ಬೇಡವಾ? ಬೇಡ ಅಂತ ಹೇಳಿದ್ರೆ ಬಿಟ್ಬಿಡು, ಕರಿಬೇಡ. ಬೇಕಂತ ಹೇಳಿದ್ರೆ ಹೋಗ್ ಕರಿ. ಅವ್ರು ಬೈದ್ರೇನು ಬೈಸ್ಕೊ, ನಿನ್ ತಂಗಿ ತಾನೆ, ಏನಾಗಲ್ಲ. ಅವ್ರಿಗೂ ಗೊತ್ತು ನಿನ್ ಕಷ್ಟ ಏನಂತ. ಏನೋ ಒಂದು ಕಷ್ಟಕ್ ಮಾಡ್ತಾ ಇದೀಯ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತಾರೆ ಹೊತ್ತು ನಿನ್ಗೆ ಶಾಪ ಕೊಡಲ್ಲ. ಹೌದು ಪ್ರೀತಿ, ನೀನ್ ಕರಿಯೋಂತ ಕೆಲ್ಸನ ಮಾಡು. ನಾನು ಅಷ್ಟೇ ಹೇಳೋದ್ ನಿನ್ಗೆ, ಆಮೇಲೆ ನಿನ್ನಿಷ್ಟ. ಸರಿ, ನಾನು ಹೊರಡ್ತೀನಿ, ನನ್ ಕೆಲ್ಸ ಇದೆ. ಹೋಗ್ತಾ ಇದಾರೆ. ನಾನು ಹೆಂಗಮ್ಮ ಅಣ್ಣನ ಮನೆಗೆಲ್ಲ ಹೋಗ್ಲಿ? ಹೆಂಗಮ್ಮ ಅವರಿಗೆಲ್ಲ ನನ್ನ ಮುಖ ತೋರಿಸ್ಲಿ? ಅವ್ರು ನನ್ನ ನೋಡಿದ್ರೆ ಏನ್ ಅನ್ಕೊಳ್ತಾರಮ್ಮ? ಪ್ರೀತಿ, ನನ್ ಮಾತು ಕೇಳು, ನಾನು ಹೇಳ್ದಂಗ್ ಮಾಡ್ ನೀನು. ಏನಮ್ಮ ಮಾಡ್ಲಿ? ಪ್ರೀತಿ, ನಾನು ಹೇಳ್ದಂಗ್ ಮಾಡು. ನಿನ್ ಗಂಡ ಹೇಳ್ದಂಗೆ ನಿನ್ ಅಣ್ಣಂದ್ರೆಲ್ಲ ನಾಳೆ ನಿನಗೆ ಬೇಕಾಗತ್ತೆ. ಒಂದ್ ಹೆಣ್ಮಗಳು ಬೇರೆ ಇಟ್ಕೊಂಡಿದ್ಯಾ? ಹಿಂಗೆ ಬಿಟ್ಟೆ ಅಂದ್ರೆ ನಾಳೆಗೆ ರಿಲೇಷನ್ ಇಲ್ದೆ ಹೋಗ್ಬಿಡತ್ತೆ. ನೀನ್ ಹೋಗಿ ನಿನ್ ಕರ್ತವ್ಯಕ್ಕೆ ನೀನ್ ಕರಿ. ಬರೋದು ಬಿಡೋದು ನಿನ್ ಗಂಡ ಹೇಳ್ದಂಗೆ ಅವ್ರ ಇಷ್ಟ. ನಿಮ್ ಅಣ್ಣಂದ್ರಿಗೆ ನಿನ್ ಮಕ ತೋರ್ಸಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿನ್ ಅಣ್ಣಂದ್ರು ಮನೇಲಿ ಇರಲ್ಲ ನೋಡು. ಆ ಸಮಯಕ್ಕೆ ಹೋಗಿ ಈ ತರ ಫಂಕ್ಷನ್ ಇದೆ, ಬಂದ್ಬಿಡ್ರಿ ಅದಕ್ಕೆ ಅಂತಂದ್ಬಿಟ್ಟು ಹೇಳ್ಬಿಟ್ವಾ ಒಂದ್ ಮಾತು. ಕಣಮ್ಮ, ನೀನ್ ಹೇಳೋದು ಸರಿನೇ ಬಿಡು. ನಾನು ಹೋಗಿ ಹಂಗೆ ಹೇಳ್ಬಿಟ್ಟು ಬರ್ತೀನಿ. ಇನ್ನೇನ್ 3 ದಿನ ಉಳ್ದಿರೋದು. ಇವತ್ತೇ ಹೋಗಿ ಅವರಿಗೆ ಮೊದ್ಲು ಕರೆದ್ಬಿಟ್ಟು ಬಂದ್ಬಿಡ್ತೀನಮ್ಮ. ಆಯ್ತು, ಹೋಗ್ಬಿಟ್ ಬಾ. ಜೂಲಿ ಸ್ಕೂಲಿಂದ ಬರ್ಲಿ ಅಮ್ಮ, ಅವಳನ್ನು ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಹಂಗೆ ಮಾಡು. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್